ವೆಲ್ಕಮ್ ಟು ಮೈ ಚಾನಲ್. ಮನೆಗೆ ಗ್ರೋಸರೀಸ್ ತಂದಾಗ ಅದರಲ್ಲೆಲ್ಲ ಕರೆಕ್ಟಾಗಿರುತ್ತೆ ಅಂತ ಗೊತ್ತು. ಆದ್ರೂ ಮನೆಗೆ ಬಂದಮೇಲೆ ಈ ರೀತಿ ಬಿಲ್ ಹಿಡ್ಕೊಂಡು ಒಂದೊಂದು ಐಟಮ್ ಚೆಕ್ ಮಾಡಲಿಲ್ಲ ಅಂದರೆ ನಮಗೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಅಲ್ವಾ. ನೀವು ಈ ಥರ ಗ್ರೋಸರೀಸ್ನ ಚೆಕ್ ಮಾಡ್ತೀರಾ? ಇನ್ನು ಈ ಥರ ಪುಟ್ಟ ಮಕ್ಕಳು ಮನೇಲಿದ್ದರೆ ಈ ಐಟಮ್ಸ್ನೆಲ್ಲ ಜೋಡಿಸೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬಹುದು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ. ನಾವು ಬೇಡ ಅಂದಷ್ಟು ಮಕ್ಕಳು ಅದನ್ನೇ ಮಾಡ್ತಾ ಇರ್ತಾರೆ. ಅದಕ್ಕೆ ಲಕ್ಕಿ ನನಗೆ ಹೆಲ್ಪ್ ಮಾಡು ಅಂತ ಹೇಳಿ ಅವನಿಗೂ ಇದರಲ್ಲಿ ಪಾರ್ಟ್ನರ್ಶಿಪ್ ಕೊಟ್ಟೆ. ನಾನು ಒಂದೊಂದೇ ಐಟಮ್ ಚೆಕ್ ಮಾಡ್ತಿದ್ದರೆ ಅವನು ಅದನ್ನು ಪಕ್ಕಕ್ಕೆ ಇಡ್ತಿದ್ದ. ಇದರಿಂದ ನನಗೂ ಕೆಲಸ ಬೇಗ ಮುಗೀತು. ಇನ್ನು ಪಾಪ ಲಕ್ಕಿನೂ ಹೆಲ್ಪ್ ಮಾಡಿ ಟಯರ್ಡ್ ಆಗಿದ್ದ ಅಂತ ಅವನಿಗೆ ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲೂ ಕೂಡ ನಾನೇ ಮಾಡ್ತೀನಿ ಅಂತ ಅಂದ. ಆದರೂ ಮಕ್ಕಳ ಜೊತೆ ಸೇರಿ ಈ ಥರ ಅಡುಗೆ ಮಾಡೋದು ಒಂಥರ ಖುಷಿ ಅಲ್ವಾ. ಮೊದಲು 3 ಬಾಳೆಹಣ್ಣನ್ನು ಪೀಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ, ನಂತರ ನೆನೆಸಿಟ್ಟಿರೋ ಒಂದು 5 ಬಾದಾಮಿನ ಹಾಕಿ, ನಂತರ 1-2 ಚಿಕ್ಕ ಗ್ಲಾಸಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಹಾಕಿ, ನಾನಿಲ್ಲಿ ಸಕ್ಕರೆ ಬದಲು ಹನಿನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಸಕ್ಕರೆ ಅಷ್ಟೊಂದು ಒಳ್ಳೆಯದು ಅಲ್ಲ ಅಲ್ವಾ. ಹಾಗಾಗಿ ನಾನಿಲ್ಲಿ ಹನಿನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆನ ಹಾಕ್ಕೋಬೋದು. ನಂತರ ಇದನ್ನು ಬ್ಲೆಂಡ್ ಮಾಡಿದರೆ ನಮಗೆ ಒಂದು ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇಲ್ಲಿ ಟ್ವಿಸ್ಟ್ ಏನು ಅಂತ ಅಂದರೆ ಇವನೇ ಕೇಳಿದ್ದು ಜ್ಯೂಸ್ ಬೇಕು ಅಂತ. ಬಟ್ ಇವಾಗ ನೋಡಿದರೆ ನನಗೆ ಬೇಡ ಅಂತಿದ್ದಾನೆ. ಮಕ್ಕಳಂದ್ರೇ ಹೀಗೆ ಅಲ್ವಾ. ಅದಕ್ಕೆ ಹೋಗಲಿ ಬಿಡು ಅಂತ ನಾನೇ ಕೊಡ್ದೆ. ಇನ್ನೇನು ಮಾಡೋದು, ವೇಸ್ಟ್ ಆಗಬಾರ್ದು ಅಲ್ವಾ. ನೋಡಿ ಮಿಲ್ಕ್ ಶೇಕ್ ಕುಡಿಯೋ ಅಂದರೆ ಫೇಸ್ ಕಟ್ಟಿ ಹೇಗಿಟ್ಟಿದ್ದಾನೆ ಅಂತ. ಇವನ ಎಕ್ಸ್ಪ್ರೆಷನ್ ನೋಡೋಕ್ಕಾಗದೆ ನಾನೇ ಕೊಡ್ದೆ. ಆಮೇಲೆ ಸ್ವಲ್ಪ ಹೊತ್ತು ಮಲಗಲಿ ಅಂತ ನಿದ್ದೆ ಮಾಡಿಸಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.